ಅರಿಶಿನೆಲೆ ಕಡುಬು, ಪತೋಳಿ ಇನ್ನು ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಈ ಖಾದ್ಯವನ್ನು ನಾಗರ ಪಂಚಮಿ ದಿನ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿ ತಯಾರಿಸುತ್ತಾರೆ. ಹಳ್ಳಿಯ ಪ್ರತಿಯೊಂದು ಮನೆಯ ತೋಟಗಳಲ್ಲಿ ಹಾಗೂ ಮನೆಯ ಹಿಂಭಾಗದ ಜಾಗದಲ್ಲಿ ಈ ಅರಿಶಿಣ ನಡ್ತಾರೆ. ಈ ಮಳೆಗಾಲದಲ್ಲಂತೂ ಮನೆಯ ಸುತ್ತಮುತ್ತ ಪಾಚಿ ಕಟ್ಟಿದ ಸಮಯದಲ್ಲಿ ಪ್ರತಿಯೊಂದು ಹೆಜ್ಜೆ ಹಾಕುವಾಗ ಜಾಗರೂಕರಾಗಿ ಸಾಗುವುದೇ ಒಂದು ಸಾಹಸದ ಕೆಲಸವಾಗಿರುತ್ತೆ. ಕುಯ್ದು ತಂದಂತ ಎಲೆಯನ್ನು ಸ್ವಚ್ಛಗೊಳಿಸಿ ಒಂದು ಪಾತ್ರೆಗೆ ನೀರು ಹಾಗೂ ಉಪ್ಪನ್ನು ಹಾಕಿ ಕುದಿಯಲು ಬಿಡಬೇಕು. ನಂತರ ತೆಂಗಿನಕಾಯಿ ತುರಿದಂತ ಕಾಯಿ ತುರಿಗೆ ಕಬ್ಬಿನಿಂದ ತಯಾರಾದಂತ ಜೋನಿ ಬೆಲ್ಲ ಹಾಗೂ ಎಳ್ಳು ಹಾಕಿ ಮಿಶ್ರಣ ಮಾಡ್ಕೊಳ್ಬೇಕು. ಹಾಗೆ ಕುದಿಯುತ್ತಿರುವ ನೀರಿಗೆ ಬೆಲ್ಲ ಹಾಗೂ ಅಕ್ಕಿ ಹಿಟ್ಟನ್ನು ಹಾಕಿ ಗಟ್ಟಿಯಾಗೋ ತನಕ ಬೇಯಿಸ್ಕೊಳ್ಬೇಕು. ನಂತರ ಆ ಮಿಶ್ರಣವನ್ನು ತಂದಂತ ಎಲೆಗೆ ಹಚ್ಚಿ ಅದರ ಮೇಲೆ ಬೆಲ್ಲ ಹಾಗೂ ಕಾಯಿಯ ಮಿಶ್ರಣವನ್ನು ಹಾಕಿ ಮಡಚಿ ಒಂದೊಂದಾಗಿ ಸರ್ಗಲೊಳಗೆ ಜೋಡಿಸಿ ಬೇಯೋದಕ್ಕೆ ಬಿಡಬೇಕು. ಒಂದು ಅರ್ಧ ಮುಕ್ಕಾಲು ನಿಮಿಷ ಆದ್ಮೇಲೆ ವಿಶೇಷವಾಗಿ ನಾಗರ ಪಂಚಮಿಗೆ ತಯಾರಿಸುವ ಅರಿಶಿಣ ಎಲೆ ಕಡುಬನ್ನು ಬಿಡದೆ ಸುರಿಯುತ್ತಿರುವ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಚಳಿ ಎಲ್ಲ ಹೋಗ್ಬಿಡತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.